ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಓಕೆ, ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್.ಡಿ. ದೇವೇಗೌಡರು ನಂಜಾವಧೂತ ಸ್ವಾಮೀಜಿಗಳ ಜೊತೆಗೆ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರುವಂತಹ ಸಂದರ್ಭವನ್ನ ನೋಡ್ತಾ ಇದೀವಿ ನಾವಿಲ್ಲಿ. ತುಮಕೂರಿನ ಶಿರಾದ ಬಳಿ ಇರುವಂತ ಬ್ರಹ್ಮೇಶ್ವರ ಮಠದಲ್ಲಿ ಹೋಮ ಹವನಗಳನ್ನ ನಡೆಸಲಾಗ್ತಾ ಇರುವಂತಹ ಸಂದರ್ಭ. ಇದಕ್ಕೆ ನಂಜಾವಧೂತ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕೇಳ್ಪಟ್ಟಿದ್ದಂತ ಮಾಹಿತಿಯ ಪ್ರಕಾರವಾಗಿ ನಂಜಾವಧೂತ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲೇ ಈ ಎಲ್ಲ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂತದ್ದು ಅನ್ನೋದು ಕೂಡ ನಾವು ಕೇಳ್ಪಟ್ಟಿರುವಂತಹ ಮಾಹಿತಿ. ಅದಕ್ಕೆ ತಕ್ಕಂತೆ ಈ ಎಲ್ಲ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ನಂಜಾವಧೂತ ಸ್ವಾಮೀಜಿಗಳೇ ಮುಂದೆ ನಿಂತು ಎಲ್ಲವನ್ನ ಕೂಡ ನೆರವೇರಿಸ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ತುಮಕೂರಿನಿಂದ ಇವತ್ತು ಬಹಳ ಅಧಿಕೃತವಾಗಿ ಎಚ್.ಡಿ. ದೇವೇಗೌಡರು ಪ್ರಚಾರದ ಕಣಕ್ಕೆ ಧುಮುಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಇವತ್ತು ಪೂಜೆ ಪುನಸ್ಕಾರದಲ್ಲಿ ಅವರು ತೊಡಗಿದ್ದಾರೆ. ಪುತ್ರ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದು, ಈ ಪೂಜೆ ಪುನಸ್ಕಾರ ಆದ ನಂತರದಲ್ಲಿ ಅವರು ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಇವತ್ತು ಮತಬೇಟೆಯನ್ನ ಶುರು ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮತಯಾಚನೆಯನ್ನ. ಹಾಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್.ಡಿ. ದೇವೇಗೌಡರು ಕೂಡ ಬಹಳ ವಿನಮ್ರ ಪೂರ್ವಕವಾಗಿ ಭಕ್ತಿ ಭಾವದಿಂದ ಈ ಎರಡೂ ಕೈ ಜೋಡಿಸಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಮಠದಲ್ಲಿ ಎಚ್.ಡಿ.ಡಿ. ಹಾಗೂ ಎಚ್.ಡಿ.ಕೆ. ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭ ಇದು. ಪಟ್ಟನಾಯಕನಹಳ್ಳಿ ಬಳಿ ಇರುವಂತ ಒಂದು ಮಠ ಇದು. ಸೊ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಮ ಹವನವನ್ನ ನಡೆಸ್ತಾ ಇದ್ದಾರೆ. ಆಮೇಲೆ ತುಮಕೂರಿನಲ್ಲಿ ಅಲ್ಲಿ ಆಮೇಲೆ ಅವರಿಗೆ ಆ ಭಾಗದ ಶಾಸಕರು ಜೊತೆಗೆ ಸಚಿವರು ಕೂಡ JDS ನಿಂದ ಆಯ್ಕೆಯಾಗಿರುವಂತಹ ಶಾಸಕ ಸಚಿವರು ಕೂಡ ಸಾಥ್ ಕೊಡ್ತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಅಂತ ಅಂದ್ರೆ, ತುಮಕೂರಿನಲ್ಲಿ ಈ ಬಾರಿ ವಿಜಯ ಪತಾಕೆಯನ್ನ ಹಾರಿಸಬೇಕು ಅಂತ ಅಂದ್ರೆ ಕುಂಚಿಟಿಗರ ಮತವು ಕೂಡ ಬಹಳ ಅತಿ ಮುಖ್ಯ. ಅಲ್ಲಿ ಒಕ್ಕಲಿಗ ಗೌಡರು ಯಾವ ಮಟ್ಟಿಗೆ ಪ್ರಾಬಲ್ಯವನ್ನ ಹೊಂದಿದಾರೋ ಬೇರೆ ಬೇರೆ ಭಾಗದಲ್ಲಿ, ತುಮಕೂರಿನಲ್ಲಿ ಕುಂಚಿಟಿಗ ವರ್ಗಕ್ಕೆ ಸೇರಿದಂತ ಗೌಡರು ಕೂಡ ಬಹಳಷ್ಟು ಒಂದು ದೊಡ್ಡ ಸಮುದಾಯ ಅವರದ್ದು. ಹೀಗಾಗಿ ಕುಂಚಿಟಿಗ ಸಮುದಾಯವನ್ನ ಪ್ರತಿನಿಧಿಸ್ತಾ ಇರುವಂತವರು ಅಥವಾ ಆ ಸಮುದಾಯಕ್ಕೆ ಸೇರಿದಂತ ಬಹಳ ಅತಿ ಮುಖ್ಯ ಮಠಾಧೀಶರು ಅಂತ ಅಂದ್ರೆ ಅದು ನಂಜಾವಧೂತ ಸ್ವಾಮೀಜಿಗಳು. ಹೀಗಾಗಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲೇ ಹೋಮ ಹವನಗಳನ್ನ ನೆರವೇರಿಸಲಾಗ್ತಾ ಇದೆ. ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ನಂಜಾವಧೂತ ಸ್ವಾಮೀಜಿಗಳೇ ಕೆಲ ಪ್ರತ್ಯೇಕವಾದಂತಹ ಸೂಚನೆಗಳನ್ನ ಸಲಹೆಗಳನ್ನ ಕೊಡುತ್ತಾ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಹಾಗೆ ಎಚ್.ಡಿ. ದೇವೇಗೌಡರು ಕೂಡ ಒಂದಷ್ಟು ಸಲಹೆ ಸೂಚನೆ ಎಲ್ಲ ಕೊಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರ ಹೇಗೆ ಆಗ್ಬೇಕು ಏನು ಎತ್ತ ಅನ್ನುವಂಥದ್ದನ್ನ. ಇದೆಲ್ಲವೂ ಕೂಡ ತುಮಕೂರಿನಲ್ಲಿ ಗೆಲುವಿಗೆ ದೇವರ ಮೊರೆ ಹೋಗಿರುವಂತ ಸಂದರ್ಭ. ಎಚ್.ಡಿ.ಡಿ. ಕುಟುಂಬ ದೇವರ ಮೊರೆ ಹೋಗಿರುವಂತ ಸಂದರ್ಭ ನೋಡ್ತಾ ಇದ್ದೀವಿ ನಾವಿಲ್ಲಿ. ಮುಖ್ಯಮಂತ್ರಿಗಳು ಕೂಡ ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಇನ್ಫ್ಯಾಕ್ಟ್ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ತಾವು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕಿಂತ ಮುನ್ನ ನಂಜಾವಧೂತ ಸ್ವಾಮೀಜಿಗಳನ್ನ ಭೇಟಿಯಾಗಿ ಅಲ್ಲೂ ಕೂಡ ಬಹಳ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿ ಅವರು ಬಂದಿದ್ದರು. ಈಗ ತಂದೆಯ ಗೆಲುವಿಗಾಗಿ ಅವರು ಮತ್ತೆ ದೇವರ ಮೊರೆ ಹೋಗಿದ್ದಾರೆ. ತುಮಕೂರಿನಾದ್ಯಂತ ಪ್ರಚಾರ ಕಾರ್ಯದಲ್ಲಿ ತೊಡಗುವ ಮುನ್ನ ನಂಜಾವಧೂತ ಶ್ರೀಗಳ ನೇತೃತ್ವದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.